ನಮಸ್ತೆ ಎಲ್ರಿಗೂ. ನಮ್ಮ ಮನಸ್ಸನ್ನು ನಾವು ತಿದ್ದಿಕೊಳ್ಳುವ ಒಂದು ಸಣ್ಣ ಪ್ರಯತ್ನ. ತಪಸ್ಸು ಅನ್ನುವುದರ ಅರ್ಥ ಆಗಿನ ಕಾಲದಲ್ಲಿ ಅನ್ವಯಿಸ್ತಿತ್ತು ಅವರಿಗೆ. ಒಂದು ಗಿಡ ಮರಗಳಲ್ಲಿ ಗುಡ್ಡಗವಾರುಗಳಲ್ಲಿ ಕುಳಿತು ತಪಸ್ಸು ಮಾಡ್ತಾಯಿದ್ರು. ಅದು ಆಗಿನ ಕಾಲದ ತಪಸ್ಸು. ಈ ಕಲಿಗಾಲದ ಒಂದು ತಪಸ್ಸಿದೆ, ಅದರ ಬಗ್ಗೆ ಕಿಂಚಿತ್ ಹೇಳಲು ಪ್ರಯತ್ನಿಸುತ್ತೇನೆ ಅಷ್ಟೇ. ಹಾಗೆ ನಡ್ಕೊಳ್ಳೋಕೆ ಆಗೋದಿಲ್ಲ ಅನಿಸುತ್ತೆ, ಅದರ ಒಂದು ಪ್ರಯತ್ನ. ಕಾಯಕವೇ ಕೈಲಾಸ, ಅದೇ ಒಂದು ತಪಸ್ಸು. ತನು ಮನ ಧನ ಕಾಯ ವಾಚ ಮನಸ್ಸು ಎಲ್ಲ ಕ್ರೋಢೀಕರಿಸಿ ಕೆಲಸದ ಮೇಲೆ ಇಚ್ಛೆ ಬಿಟ್ಟು ಇಡೀ ದಿನ ಪರಮಾತ್ಮನನ್ನು ಮನದಲ್ಲಿ ಧ್ಯಾನ ಮಾಡಿ ಸ್ಟಾರ್ಟ್ ಮಾಡಿದ ಕೆಲಸವನ್ನು ಒತ್ತು ಮುಳುಗೋ ತನಕ ಮಾಡಿದಲ್ಲಿ ಅದೇ ನಿಜವಾದ ತಪಸ್ಸು, ಅದೇ ನಿಜವಾದ ದೇವರ ದರ್ಶನ ಎಂದು ತಿಳಿಯಬೇಕು ನಾವು ನರಮಾನವರು. ಹೇಗೆಂದರೆ, ಕಲ್ಲು ಗುಡಿಯಲ್ಲಿ ಹೋಗಿ ನಮಿಸುವೆವು ದೇವರನ್ನು, ಮಣ್ಣಿನ ಗುಡಿಯಲ್ಲಿ ಹೋಗಿ ನಮಿಸುವೆವು ದೇವರನ್ನು. ಇತ್ತ ಕಡೆ ಬಂದ ಮೇಲೆ ನಿಜವಾಗಿಯೂ ಹಸಿದವರನ್ನು ಗುರುತಿಸಲಾರೆವು ಈ ನರಮಾನವರು. ಆ ಕಲ್ಲು ದೇವರಿಗೆ 1 ಲೀಟ್ರ್ 5 ಲೀಟ್ರ್ ಹಾಲನ್ನು ಎರೆದು ಹೊರಗಡೆ ಬಂದು ನೋಡಿದಾಗ ಒಂದು ಜಂಗಮರ ಬಡತನದ ಬಾಳೆ ಕಟ್ಟಿಕೊಂಡು ಹಸುವಿನಿಂದ ಹಾಲನ್ನು ಕೇಳಿದರೆ ಇಲ್ಲ ನಡಿ ಎಂದು ಮನಸ್ಸು ನೋಯಿಸಿ ಕಲ್ಲು ದೇವರಿಗೆ ಹಾಲನ್ನೆರೆದರೆ ಶಿವನು ಪ್ರತ್ಯಕ್ಷನಾಗುವನೇನಯ್ಯ. ಶಿವನೆಂದಡೆ ಯಾರು, ಶಿವನೆಂದರೆ ಎಲ್ಲಿ ಇರುವನು ಎಂಬುದನ್ನು ಸೂಕ್ಷ್ಮ ಮನಸ್ಸಿನಿಂದ ಅಂತರಾಳದಿಂದ ಯೋಚಿಸಿದಾಗ ಗುರುತಾಗುವುದು. ನಿಜವಾದ ಹಸುಕೊಂಡು ದುರ್ಬಲರು, ನಿಶಕ್ತರು ಮತ್ತು ಬಲಹೀನರಲ್ಲಿ, ರೋಗ ರುಜಿನಿಯಿಂದ ಬಳಲುತ್ತಿರುವವರಲ್ಲಿ ಇರುವನು ಆ ಪರಮಾತ್ಮ. ಪರರ ಆತ್ಮದಲ್ಲಿ ನೊಂದು ನಲಿದವರ, ನೊಂದು ನೋವಿನಿಂದ ಬಳಲುವವರ ಮನಸ್ಸಿನಲ್ಲಿ ಬಹುತೇಕ ಕಾಲ ಕಳೆಯುವನು ಆ ಪರಮಾತ್ಮ ಕೃಷ್ಣ. ಆದ ಕಾರಣ ಯಾರ ಮನಸ್ಸನ್ನು ನೋಯಿಸಬೇಡಿ ದಯಮಾಡಿ. ಮೊದಲು ಆತ್ಮ ಒಂದು ಖುಷಿಪಡಿಸಿ ಆಮೇಲೆ ದೇವರಿಗೆ ನಮಸ್ಕಾರ ಮಾಡಬೇಕು. ಇದೇ ಒಂದು ತಪಸ್ಸು.